ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ನಮ್ಮ ಮನೆಯವರಿಗೆ ಗ್ರೀನ್ ಕಲರ್ ಚಿಕನ್ ಭಾಳ ಇಷ್ಟ ಆಕೈತ್ರಿ. ಹಾಗಾಗಿ ಇವತ್ತು ಅದನ್ನು ಮಾಡ್ಬೇಕಂತ ಹೇಳಿ ಇದನ್ನೆಲ್ಲ ತೊಗೊಂಡೇನಿ. ಏನೇನು ತೊಗೊಂಡೇನಿ ಅಂಥೇಳಿ ನಿಮಗೆ ಹೇಳ್ತೀನಿ ಬರ್ರಿ. ಇದು ನೋಡ್ರಿ, ನಾನು ಕೊತ್ತಂಬರಿ ಮತ್ತು ಪುದೀನ ಮತ್ತು ಮೆಣಸಿನ್ಕಾಯಿ, ಎಲ್ಲ ಬೆಳ್ಳುಳ್ಳಿ, ಒಂದು ಪ್ಲೇಟ್ ಒಳಗೆ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡೇನಿ ರೀ, ಮತ್ತು ಒಂದು ಟಮಾಟಿ ತೊಗೊಂಡೇನಿ, ಮತ್ತು ಒಂದು ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಅಜ್ವಾನ, ಆಮೇಲೆ ಏಲಕ್ಕಿ, ಲವಂಗ, ಚಕ್ಕಿ ಇವಿಷ್ಟು ತೊಗೊಂಡೇನಿ ರೀ. ಒಂದು ಸ್ವಲ್ಪ ಜೀರಿಗೆ ತೊಗೊಂಡೇನಿ. ಇವನ್ನೆಲ್ಲ ಹುರಿದಿಟ್ಕೊಂಡೇನಿ ರೀ. ಈ ಪ್ಲೇಟ್ನಾನು ಟಮಾಟಿ ಮತ್ತು ಉಳ್ಳಾಗಡ್ಡಿ ಮತ್ತು ಕೊಬ್ಬರಿ ಎಲ್ಲ ಹುರಿದಿಟ್ಕೊಂಡೇನಿ. ಮೆಣ್ಸಿನ್ಕಾಯಿ ಒಂದು ಹುರ್ಕೊತೀನಿ ರೀ, ಹುರಿದು ಮಿಕ್ಸರ್ ಮಾಡ್ಕೊತೀನಿ. ಇದನ್ನು ನಮ್ಮ ಮಮ್ಮಿ ಮಾಡ್ತಾರೆ ರೀ. ನಮ್ಮ ಮನೆಯವರಿಗೆ ನಮ್ಮ ಮಮ್ಮಿ ಮಾಡಿದ್ದ ಈ ಗ್ರೀನ್ ಚಿಕನ್ ಭಾಳ ಇಷ್ಟ ಆಗ್ತೈತಿ. ಹಾಗಾಗಿ ನಾನು ಟ್ರೈ ಮಾಡಾಕತ್ತಿದ್ದೆ. ನೋಡೋಣ ರೀ ಅದ ಟೇಸ್ಟ್ ಬರ್ತೈತಿ ಇಲ್ಲ ಅಂಥೇಳಿ ನಾನು ನಿಮಗೆ ಹೇಳ್ತೀನಿ. ಇದು ನೋಡಿರಿ, ಕೊತ್ತಂಬರಿ ಮತ್ತು ಪುದೀನ ಎಲ್ಲ ತೊಳೆದಿಟ್ಕೊಂಡಿದ್ದೆ. ನಾನು ಜಾರ್ನಾಗ ಹಾಕ್ಕೊಳತ್ತೀನಿ. ಪುದೀನ ನಮ್ಮ ಬಾಗಲ್ದೊಳಗೆ ಬೆಳೆದಿತ್ತು ರೀ, ಹಾಗಾಗಿ ಸ್ವಲ್ಪ ಸಣ್ಣ ಸಣ್ಣದಾಗಿತ್ತು, ಅದನ್ನ ಕಟ್ ಮಾಡಿ ಹಾಕ್ಕೊಂಡೇನಿ. ಪುದೀನ ಇಲ್ಲ ಅಂದರೆ ಈ ಗ್ರೀನ್ ಚಿಕನ್ದು ಟೇಸ್ಟ್ ಅಷ್ಟೊಂದು ಬರೋಂಗಿಲ್ಲ ರೀ, ಹಾಗಾಗಿ ಪುದೀನೂ ಹಾಕೀನಿ ನಾನು. ಈಗ ಮಾನವಮಿ ಬರೋ ಸಲುವಾಗಿ ಇನ್ನು ಮತ್ತೆ ಮಾಡೋಕ್ಕಾಗಂಗಿಲ್ಲ ಚಿಕನಿಗೆ ಸ್ವಲ್ಪ ದಿನ ಅಂಥೇಳಿ, ಒಂದು 20 ದಿನ ಮಾಡೋಂಗಿಲ್ಲ. ಹಾಗಾಗಿ ಈಗ ಮಾಡೋಣ ಅಂಥೇಳಿ ಮನೆ ಕ್ಲೀನ್ ಮಾಡೋದ್ರಾಗ ಮಾಡಿಬಿಟ್ರಾತಂಥೇಳಿ ಇವತ್ತು ಮಾಡಾಕತ್ತಿದ್ವಿ. ನಾನು ನೋಡ್ರಿ ಕುಕ್ಕರ್ನಾಗ ಮಾಡತ್ತೀನಿ. ಒಂದು ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಅದಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಾಕ್ಕೊಂಡೆ. ನಾನು ಸಣ್ಣ ಉಳ್ಳಾಗಡ್ಡಿ ತೊಗೊಂಡಿದ್ದೆ ರೀ, ಹಾಗಾಗಿ ಅದನ್ನು ಹೆಚ್ಚಾಕೊಂಡ್ಮೇಲೆ ಚಿಕನ್ ಒಂದು ಕಡೆ ತೊಳೆದಿಟ್ಕೊಂಡೇನಿ. ಎಣ್ಣೆ ಒಂದು ಸ್ವಲ್ಪ ಕಮ್ಮಿ ಯೂಸ್ ಮಾಡತ್ತೀನಿ ರೀ, ಅದು ಯಾಕಂದ್ರೆ ಭಾಳ ಕಾಣಿಸ್ತೈತೆ ಮ್ಯಾಗ. ನಾನು ಕೊಬ್ಬರಿಗೆ ಸಪ್ರೇಟ್ ಹಾಕ್ತೀನಲ್ಲ, ಹಾಗಾಗಿ ಇದ್ರೊಳಗೆ ಕಮ್ಮಿ ಹಾಕ್ಕೊಂಡೇನಿ. ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ. ಇದು ನಮ್ಮ ಅರಿಶಿನ ಪುಡಿ ಕಲರ್ ಜಾಸ್ತಿ ಆಗಂಗಿಲ್ಲ ರೀ, ಹಾಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ಇದಕ್ಕೆ ನೋಡ್ರಿ, ಈಗ ಚಿಕನನ್ನು ತೊಳೆದಿಟ್ಕೊಂಡಿದ್ದನ್ನು ಹಾಕಾಗತ್ತೀನಿ. ಅರ್ಧ kg ಚಿಕನ್ದು ಮಾಡತ್ತೀನಿ ರೀ ನಾನು ಇವತ್ತು. ಮನೆ ಕ್ಲೀನ್ ಮಾಡಕ್ಕೆ ತೆಗ್ಯಾಕತ್ತೀವಿ ರೀ, ಹಾಗಾಗಿ ಅರ್ಧ kg ತಂದ್ರೆ ಒಂದು ರಾತ್ರಿ ಅಷ್ಟು ಆಗ್ಬಿಡ್ತೈತಿ ಅಂಥೇಳಿ ಅರ್ಧ kg ಅಷ್ಟು ತರಿಸೀವಿ. ಇದನ್ನು ನೋಡ್ರಿ, ಈಗ ಚೆಂದಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ನಾನು ಒಂದು ಉಪ್ಪು ಹಾಕ್ಕೊತೀನಿ. ಉಪ್ಪಿಗೆ ಹಾಕಿಲ್ಲ ರೀ ನಾನು. ಈ ಥರ ಮಿಕ್ಸ್ ಮಾಡಿಕೊಂಡೆ. ಈಗ ಉಪ್ಪು ಹಾಕ್ಕೊಳಕತ್ತಾನೆ ನೋಡ್ರಿ. ಒಂದ್ಸರಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ನಾನು 2 ಸೀಟಿ ಹೊಡಿಸ್ತೇನೆ ರೀ. ಹುಡುಗರು ತಿನ್ನೋದ್ರಿಂದ ಸ್ವಲ್ಪ ಮೆತ್ತಗೆ ಕುದ್ದಿದ್ರೆ ಚಲೋ ಅಂಥೇಳಿ ಈಗ 2 ಸೀಟಿ ಹೊಡಿಸ್ತೀನಿ. ಮತ್ತು ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಮತ್ತೊಂದು ಸೀಟಿ ಹೊಡಿಸ್ತೀನಿ. ಎಲ್ಲ ಮಿಕ್ಸ್ ಮಾಡಿ ಈಗ ಮುಚ್ಚಿಡ್ತೇನೆ. ನಾನು ಇದಕ್ಕೇನು ನೀರು ಹಾಕತ್ತಿಲ್ಲ, ಬರೀ ಇಷ್ಟನ್ನು ಕುದಿಸ್ಕೊತೇನೆ. ನನಗೆ ಚಿಕನನ್ನು ಕುಕ್ಕರ್ದೊಳಗೆ ಮಾಡೋದನ್ನು ಈಸಿ ಅನ್ನಿಸ್ತೈತೆ ರೀ, ಹಾಗಾಗಿ ನಾನು ಚಿಕನ್ ಯಾವಾಗ ಮಾಡಿದರೂ ಹೆಚ್ಚಾಗಿ ಕುಕ್ಕರ್ನಾಗ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿರಿ, ನಾನು ಇದಕ್ಕೆ 2 ಸೀಟಿ ಹೊಡಿಸ್ಕೊಳಕಂತ ಹೇಳಿ ಮುಚ್ಚಿ ಇಟ್ಟೆ. ನಮ್ಮ ಚಿನ್ನಿ ಹಾಡು ಜೋರು ನಡೆದಾವ್ರಿ. ಇದು ನೋಡ್ರಿ, ಡಬ್ರಿನೂ ಕಾದೈತಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳತ್ತೀನಿ. ನಾನು 1.5 ಚಮಚ ಎಣ್ಣೆ ಹಾಕ್ಕೊಂಡೆ. ಮತ್ತು ಎಲ್ಲ ಮಸಾಲೆ ಏನು ಮಿಕ್ಸರ್ ಮಾಡಿ ಇಟ್ಕೊಂಡೇನಲ್ರಿ ನಾನು, ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ. ಮೊದಲು ಈಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕಿತ್ತು ರೀ, ನಾನು ಹಾಕ್ಕೊಳ್ಳಿಲ್ಲ. ಯಾಕಂದರೆ ಇವತ್ತು ನನಗೆ ಗ್ರೀನ್ ಕಲರ್ ಚಿಕನ್ ಮಾಡತ್ತಿರಲಿಲ್ಲ, ಹಾಗಾಗಿ ನಾನು ಖಾರದ ಪುಡಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ. ಇಲ್ಲಾಂದ್ರೆ ನಾನು ಎಣ್ಣೆ ಒಳಗೆ ಖಾರದ ಪುಡಿ ಹಾಕ್ತಿದ್ದೆ. ಇವತ್ತು ಗ್ರೀನ್ ಕಲರ್ ಮಾಡತ್ತಿದ್ರಿಂದ ಇದು ಮೆಣಸಿನ್ಕಾಯಿ ಇದ್ರೊಳಗೆ ಐತಲ್ಲ, ಹಾಗಾಗಿ ಅದೇನು ಮಸಾಲೆ ಮಾಡ್ಕೊಂಡಿದ್ದೆ ಅದನ್ನು ಅದ್ರೊಳಗೆ ಹಾಕ್ಕೊಂಡೆ ಎಣ್ಣೆ ಒಳಗೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತೀನಿ ರೀ. ಈಗ ನಾನು ಚಿಕನ್ ಮಸಾಲೆ ಒಂದು ಸ್ವಲ್ಪ ಹಾಕ್ಕೊಳಕತ್ತೀನಿ. ಪೂರ ಹಾಕಂಗಿಲ್ಲ ರೀ, ಒಂದು ಸ್ವಲ್ಪ ಹಾಕ್ತೀನಿ. ಇದೆಲ್ಲ ಮಿಕ್ಸ್ ಮಾಡಿ ಚೆಂದಾಗಿ ಕುದಿಯೋ ತನಕ ಬಿಟ್ಟೆ
ಆಮೇಲೆ ಚಿಕನ್ನ ಆ್ಯಡ್ ಮಾಡ್ಕೊತೇನೆ ರೀ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಮಸ್ತ್ ಇರ್ತೈತಿ. ನನಗೂ ಇಷ್ಟ ಆಕೈತಿ. ಆದರೂ ನಮ್ಮ ಮನೆಯವ್ರಿಗೆ ನಮ್ಮ ಮಮ್ಮಿ ಮಾಡಿದ್ದನ್ನು ಇಷ್ಟ ಆಕೈತಿ. ಒಂದ್ಸರಿ ನಮ್ಮ ಮಮ್ಮಿಯವ್ರ ಮನೆಗೆ ಹೋದಾಗ ಅಲ್ಲೇ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿ ಹೋದಾಗ ನಾ ಹೆಚ್ಚಾಗಿ ವಿಡಿಯೋ ಮಾಡಂಗೆ ಇಲ್ಲರಿ, ಹಾಗಾಗಿ ಯಾವ ರೆಸಿಪಿ ಶೇರ್ ಮಾಡಿಲ್ಲ. ಈಗ ನೋಡಿರಿ, ಕುದಿಸಿಟ್ಕೊಂಡಂಥ ಚಿಕನ್ ನಾನು ಇದ್ರೊಳಗೆ ಮಿಕ್ಸ್ ಮಾಡಿಕೊಂಡೆ. ಇದನ್ನು ಹಿಂಗೆ ಕುದಿಸ್ಬೋದ್ರಿ. ಹಿಂಗೆ ಕುದ್ರೆ ಪೂರ ಹಣ್ಣಾಗಿ ಕುದ್ದಾವ ಅಂಥೇಳಿ ನಂಗೆ ಅನ್ಸಂಗಿಲ್ಲ. ಹುಡುಗರು ತಿಂತಾವಲ್ಲ, ನಮ್ಮ ಚುಕ್ಕಿ ತಿಂತಾಳ್ರಿ, ಆಕೆಗೆ ಪೂರ ಹಾಲು ಬಂದಿಲ್ಲ, ಸ್ವಲ್ಪ ಸ್ವಲ್ಪ ಇರೋದ್ರಿಂದ ನಾನು ಕುಕ್ಕರ್ದಾಗನ ಕುದಿಸ್ತೀನಿ, ಅಂದ್ರೆ ಆಕೆಗೆ ತಿನ್ನೋಕೆ ಚಲೋ ಆಕೈತಿ. ಈಗ ನೋಡಿರಿ, ಮತ್ತು ನಾನು ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಫಸ್ಟ್ ಕುದಿಯುವಾಗ, ಹಾಗಾಗಿ ಮತ್ತೊಂದು ಸರಿ ಉಪ್ಪು ಹಾಕ್ಕೊಂಡೆ. ಈಗ ಟೇಸ್ಟ್ ನೋಡಿ, ಮತ್ತು ಉಪ್ಪು ಬೇಕಂದ್ರೆ ಹಾಕ್ಕೊಬೋದ್ರಿ, ಇಲ್ಲ ಅಂದರೆ ಇಲ್ಲ. ಮೊದಲು ನಮ್ಮ ಮನೆಯವ್ರು ನಂಗೆ ಬೈತಿರ್ತಾರೆ ಉಪ್ಪಿನಕಾಯಿ ಮುಂದೈತಿ ಅಂಥೇಳಿ, ಹಾಗಾಗಿ ನಾನು ಉಪ್ಪು ಹಾಕ್ಬೇಕಾದ್ರೆ ಎರಡೆರಡು ಸರಿ ವಿಚಾರ ಮಾಡಿ ಹಾಕ್ತೇನೆ. ಮೊದಲೊಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಹಾಕ್ತೇನೆ ಆಮೇಲೆ. ಅಷ್ಟಾದರೂ ಒಂದೊಂದು ಸರಿ ಹೆಚ್ಚು ಕಮ್ಮಿ ಆಗೇ ಬಿಟ್ಟಿರ್ತೈತೆ ರೀ. ಈಗ ನೋಡಿರಿ, ನಾನು ಚಿಕನ್ ಸಾರಂತೂ ಮಾಡಿಟ್ಟೇನಿ, ಅದ್ರ ಜೋಡಿ ರೊಟ್ಟಿ ಮಾಡಾಕತ್ತೇನಿ. ಉತ್ತರ ಕರ್ನಾಟಕದವರಿಗೆ ರೊಟ್ಟಿ ಇಲ್ಲ ಅಂತ ಹೇಳಿದ್ರೆ ನಡೆಯಂಗೆ ಇಲ್ಲರಿ. ರೊಟ್ಟಿ ಅಥವಾ ಚಪಾತಿ ಇರಬೇಕು. ಬೆಳಗ್ಗೆ ಚಪಾತಿ ಮಾಡಿದ್ದೆ, ಹಾಗಾಗಿ ಈಗ ರೊಟ್ಟಿ ಮಾಡತ್ತೀನಿ. ಮತ್ತು ಭಾಳ ದಿವ್ಸ ರೊಟ್ಟಿ ತಿನ್ನಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗೆ ಆಗ್ಬಿಡ್ತೈತೆ ರೀ. ಇವತ್ತು ನೋಡಿರಿ, ನಮ್ಮ ಮನ್ಯಾಗ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಚಿಕನ್ ಸಾರು ರೆಡಿ. ಚಿನ್ನಿಗೆ ಮತ್ತು ಚುಕ್ಕಿಗೆ ಹಾಕ್ಕೊಟ್ಬಿಡ್ತೇನೆ ರೀ, ಮಕ್ಕೋತಾರೆ ಅವರಿಬ್ಬರು. ಹಾಗಾಗಿ ಅವರಿಬ್ಬರಿಗೂ ಮೊದಲು ಕೊಟ್ಟೆ ಆಮೇಲೆ ಬೇರೆಯವ್ರು ಕೊಡ್ತೇನೆ. ಈಗ ತಿನ್ನೋದ್ರಿಂದ ನಾನು ಸ್ವಲ್ಪ ದಪ್ಪಾಗಿ ಮಾಡಿದ್ದೆ ರೊಟ್ಟಿ. ನೋಡ್ರಿ, ನಮ್ಮ ಊಟ ರೆಡಿ ಆಗೈತಿ. ಬರ್ರಿ ಎಲ್ಲರೂ ಊಟಕ್ಕೆ. ಚಿಕನ್ ಸಾರು ಮತ್ತು ರೊಟ್ಟಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.